ಬಸ್ನಲ್ಲಿ ಏನು ರೆಸಾರ್ಟ್ ರಾಜಕೀಯದ ಕಂಪ್ಲೀಟ್ ಕವರೇಜ್ TV5 ಬಳಿ ಇದೆ. ಆ ಕಾಂಗ್ರೆಸ್ ಶಾಸಕರು ತೆರಳುತ್ತಾ ಇದ್ದಂತಹ ಬಸ್ನಲ್ಲೇ TV5 ಪ್ರತಿನಿಧಿ ಕೂಡ ಪ್ರಯಾಣ ಮಾಡಿರುವಂತದ್ದು. ಸೊ ಶಾಸಕರು ಯಾವ ರೀತಿಯಾದಂತಹ ಒಂದು ಒಪಿನಿಯನ್ ಅನ್ನ ಶೇರ್ ಮಾಡಿಕೊಂಡ್ರು, ಈಗ ಸದ್ಯ ಶಾಸಕರ ಮನಸ್ಥಿತಿಗಳು ಹೇಗಿದೆ, ಅವರ ತಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಆಲೋಚನೆ ಹೊರಡ್ತಾ ಇದೆ, ಪ್ರತಿಭಟನಾ ಸ್ಥಳದಿಂದ ರೆಸಾರ್ಟ್ನತ್ತ ಈಗ ಶಾಸಕರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಶಾಸಕರು ಪ್ರಯಾಣ ಬೆಳೆಸ್ತಾ ಇರುವಂತಹ ಬಸ್ನಲ್ಲಿಯೇ TV5 ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದೆ. ಬಸ್ನಲ್ಲೇ ಕಾಂಗ್ರೆಸ್ ಶಾಸಕರ ಸಂದರ್ಶನವನ್ನ ಮಾಡಲಾಗ್ತಾ ಇದೆ. ಈಗ ಸದ್ಯದ ಕಾಂಗ್ರೆಸ್ ಶಾಸಕರ ಮನಸ್ಥಿತಿಗಳು ಏನು ಅನ್ನುವಂಥದ್ದಂದ್ರೆ, ಈಗ ನಾವು ನೋಡಬಹುದು ಕಾಂಗ್ರೆಸ್ ಶಾಸಕರನ್ನ, ಬಹುತೇಕ ಶಾಸಕರನ್ನ ಇಲ್ಲಿ ಬಿಜೆಪಿ ಸಂಪರ್ಕ ಮಾಡಿದೆ. ತುಂಬಾ ಒಳ್ಳೊಳ್ಳೆ ಆಫರ್ಗಳನ್ನ ನೀಡ್ತಾ ಇದೆ. ಒಂದೊಮ್ಮೆ ಬರದೇ ಇದ್ರೆ ಇಡಿಯ ಒಂದು ಬೆದರಿಕೆಯನ್ನ ಕೂಡ ಹಾಕ್ತಿರುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಬೆದರಿಕೆಗಳನ್ನ ಹಾಕ್ತಾ ಇದೆ. ಬರುವ ಹಾಗಿದ್ರೆ ಒಳ್ಳೊಳ್ಳೆ ಆಫರ್ಗಳನ್ನ ಮಾಡ್ತಾ ಇದೆ. ಈ ಒಂದು ಆರೋಪವನ್ನ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿಯೇ ಮಾಡಿರುವಂಥದ್ದು. ಹಾಗಾಗಿ ಈಗ ಏನಾಗಬಹುದು ಅನ್ನುವಂಥ ಕುತೂಹಲಗಳಿದೆ. ಮತ್ತೊಂದು ಕಡೆ ನೋಡೋದಾದ್ರೆ ನಾವಿಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಪಕ್ಷಗಳೇನಿದೆ, ಈ ಪಕ್ಷಗಳಲ್ಲಿ ಈಗ ಬಹುಮತ ಇರುವಂಥದ್ದು. ಇಬ್ಬರು ಶಾಸಕರನ್ನ ಈಗಾಗಲೇ ಬಿಜೆಪಿ ಸೆಳೆದಿದೆ ಅನ್ನುವಂಥ ಮಾಹಿತಿಯ ಹೊರತಾಗೂ ಕೂಡ ಈ ಮೈತ್ರಿ ಪಕ್ಷಗಳ ಜೊತೆ ಬಹುಮತ ಇದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಬೇರೆ ಪಕ್ಷದಿಂದ ಸೆಳೆಯುವಂಥ ಅಗತ್ಯತೆ ಈ ಪಕ್ಷಗಳಿಗೆ ಕಂಡು ಬರ್ತಿಲ್ಲ. ಆದರೆ ಇರುವಂಥ ಸ್ಥಾನಗಳನ್ನ, ಇರುವಂಥ ಸಂಖ್ಯೆಯನ್ನ ಉಳಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ, ಅಗತ್ಯತೆ ಖಂಡಿತವಾಗ್ಲೂ ಇದೆ. ಬಹುಶಃ ಅದನ್ನ ಸ್ವಲ್ಪ ಸಮರ್ಥವಾಗಿ ನಿಭಾಯಿಸುತ್ತಿದೆ ಕಾಂಗ್ರೆಸ್ ಮತ್ತು JDS ಅನ್ನುವಂಥ ರೀತಿ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಒಳಗೊಳಗೆ ಏನು ಬೇಕಾದರೂ ಆಗಬಹುದು. ಇವರ ಜೊತೆ ಇರುವಂತ ಕೆಲವು ಕಾಂಗ್ರೆಸ್ ಶಾಸಕರು ಒಳಗೊಳಗೆ ಬಿಜೆಪಿಗೆ ಬುಕ್ ಆಗಿಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದರೆ ಅದು ಹೌದಾ ಅಥವಾ ಕೇವಲ ಕೆಲವೊಂದು ಗಾಸಿಪ್ಗಳು ಈ ರೀತಿಯಾಗಿ ಹರಿದಾಡ್ತಾ ಇದೆಯಾ? ಬಿಜೆಪಿ ತನ್ನ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡಲಿಕ್ಕೆ ಒಂದು ರೀತಿ ಮೈಂಡ್ ಗೇಮ್ ಪ್ಲೇ ಮಾಡ್ತಾ ಇದೆಯಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಗಾಂಧೀಜಿ ಪ್ರತಿಮೆ ಬಳಿ ಪ್ರತಿಭಟನೆ ಬಳಿಕ ಇದೀಗ ಕಾಂಗ್ರೆಸ್ನ ಶಾಸಕರು ಮತ್ತೆ ಈಗಲ್ಟನ್ ರೆಸಾರ್ಟ್ಗೆ ತೆರಳ್ತಾ ಇದ್ದಾರೆ. ನಾವು ಕೂಡ ಅದೇ ಬಸ್ನಲ್ಲಿದ್ದೀವಿ. ಮಾಜಿ ಸಚಿವರು ಮತ್ತು ಶಾಸಕರು ಆಗಿರುವಂತಹ ರಮೇಶ್ ಕುಮಾರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಪ್ರತಿಭಟನೆ ಎಲ್ಲಿವರೆಗೂ ನಡೆಯುತ್ತೆ, ಜೊತೆಗೆ ನಿಮ್ಮ ಪ್ರತಿಭಟನೆ ತಾರ್ಕಿಕ ಹಂತಕ್ಕೆ ತಲುಪುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ? 100%, 100ಕ್ಕೆ 100. ಇದೆಲ್ಲ ಸಾಂಕೇತಿಕವಾಗಿ ಮಾಡೋದು. ಮತ್ತೆ ಮುಂದಿನ ಕಾನೂನಾತ್ಮಕ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಎಲ್ಲ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ ಸರ್. ಈಗ ಬಹುಮತ ಇದ್ರೂ ಕೂಡ ನಿಮ್ಗೆ ಅವಕಾಶ ಸಿಗ್ತಾ ಇಲ್ಲ, ಮಣಿಪುರ ಗೋವಾ ಮಾದರಿಯಲ್ಲಿ ನಿಮ್ಗೆ ಕೊಡ್ತಾ ಇಲ್ಲ. ಸೊ ಅದನ್ನ ಇಟ್ಕೊಂಡೆ ನಿಮ್ಮ ಹೋರಾಟ ಮುಂದುವರಿಯುತ್ತಾ ಹೇಗೆ? ಹೌದು, ಅದೇ ಆಧಾರ. ಪ್ರಜಾಪ್ರಭುತ್ವ ಅಂತಂದ್ರೆ ಈಗ ನಮ್ಮನ್ನೆಲ್ಲ ಹೆಂಗೆ ಎಲೆಕ್ಟ್ ಮಾಡಿದ್ದಾರೆ, ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದವ್ರಿಗಿಂತ ನಮ್ಗೆ ಹೆಚ್ಚು ಮತಗಳು ಬಂದಿದೆ ಅಂತ ಹೇಳಿ ನಮ್ಮನ್ನ ಡಿಕ್ಲೇರ್ಡ್ ಅಂತ ಮಾಡಿದ್ದಾರೆ. ಅದೇ ಲಾಜಿಕ್ಕೆ ಅಸೆಂಬ್ಲಿಗೂ ಅನ್ವಯಿಸಿದ್ದು. ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಅವ್ರ ಸರ್ಕಾರ ರಚನೆ ಮಾಡಬೇಕು. ಸರ್, ಈಗ ನಿಮ್ಮವರು ಕೂಡ ಕೆಲವಷ್ಟು ಜನ ಬಂದಿಲ್ಲ ಈ ಪ್ರತಿಭಟನೆಗೆ? ವಿದೌಟ್ ಎಕ್ಸೆಪ್ಷನ್ ಎಲ್ಲರೂ ಬಂದಿದ್ದಾರೆ. ಈಗ ರಾಜ್ಯಪಾಲರ ಮುಂದೆ ಪರೇಡ್ ಮಾಡುವಂಥದ್ದು ಏನಾದ್ರು ನೋಡ್ಬೇಕು, ಪಕ್ಷ ತೀರ್ಮಾನ ಮಾಡುತ್ತೆ. ಈಗ ಎಲ್ಲಿಗೆ ತೆರಳ್ತಾ ಇರೋದು ಸರ್? ಈಗ ಬಹುಮತ ಸಾಬೀತು ಮಾಡೋವರೆಗೂ ವಿಶ್ವಾಸ? ಒಂದ್ ಕಡೆ ಕೂತು ಚರ್ಚೆ ಮಾಡ್ಬೇಕಲ್ಲ, ಮರದ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಒಂದು ಜಾಗ ಮಾಡಿದ್ರೆ ಅಲ್ಲಿ ಕೂತ್ಕೊಂಡು. ವಿಧಾನಸೌಧ ಗಾಂಧೀಜಿ ಪ್ರತಿಮೆ ಬಳಿ ಪ್ರತಿಭಟನೆ ಬಳಿಕ ಇದೀಗ ಕಾಂಗ್ರೆಸ್ನ ಶಾಸಕರು ಮತ್ತೆ ಈಗಲ್ಟನ್ ರೆಸಾರ್ಟ್ಗೆ ತೆರಳ್ತಾ ಇದ್ದಾರೆ. ನಾವು ಕೂಡ ಅದೇ ಬಸ್ನಲ್ಲಿದ್ದೀವಿ. ಮಾಜಿ ಸಚಿವರು ಮತ್ತು ಶಾಸಕರು ಆಗಿರುವಂತಹ ರಮೇಶ್ ಕುಮಾರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಪ್ರತಿಭಟನೆ ಎಲ್ಲಿವರೆಗೂ ನಡೆಯುತ್ತೆ, ಜೊತೆಗೆ ನಿಮ್ಮ ಪ್ರತಿಭಟನೆ ತಾರ್ಕಿಕ ಹಂತಕ್ಕೆ ತಲುಪುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ? 100%, 100ಕ್ಕೆ 100. ಇದೆಲ್ಲ ಸಾಂಕೇತಿಕವಾಗಿ ಮಾಡೋದು. ಮತ್ತೆ ಮುಂದಿನ ಕಾನೂನಾತ್ಮಕ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಎಲ್ಲ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ಸರ್, ಈಗ ಬಹುಮತ ಇದ್ರೂ ಕೂಡ ನಿಮ್ಗೆ ಅವಕಾಶ ಸಿಗ್ತಾ ಇಲ್ಲ, ಮಣಿಪುರ ಗೋವಾ ಮಾದರಿಯಲ್ಲಿ ನಿಮ್ಗೆ ಕೊಡ್ತಾ ಇಲ್ಲ. ಸೊ ಅದನ್ನ ಇಟ್ಕೊಂಡೆ ನಿಮ್ಮ ಹೋರಾಟ ಮುಂದುವರಿಯುತ್ತಾ ಹೇಗೆ? ಹೌದು, ಅದೇ ಆಧಾರ. ಪ್ರಜಾಪ್ರಭುತ್ವ ಅಂತಂದ್ರೆ ಈಗ ನಮ್ಮನ್ನೆಲ್ಲ ಹೆಂಗೆ ಎಲೆಕ್ಟ್ ಮಾಡಿದ್ದಾರೆ, ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದವ್ರಿಗಿಂತ ನಮ್ಗೆ ಹೆಚ್ಚು ಮತಗಳು ಬಂದಿದೆ ಅಂತ ಹೇಳಿ ನಮ್ಮನ್ನ ಡಿಕ್ಲೇರ್ಡ್ ಅಂತ ಮಾಡಿದ್ದಾರೆ. ಅದೇ ಲಾಜಿಕ್ಕೆ ಅಸೆಂಬ್ಲಿಗೂ ಅನ್ವಯಿಸಿದ್ದು. ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಅವ್ರ ಸರ್ಕಾರ ರಚನೆ ಮಾಡಬೇಕು. ಸರ್, ಈಗ ನಿಮ್ಮವರು ಕೂಡ ಕೆಲವಷ್ಟು ಜನ ಬಂದಿಲ್ಲ ಈ ಪ್ರತಿಭಟನೆಗೆ? ವಿದೌಟ್ ಎಕ್ಸೆಪ್ಷನ್ ಎಲ್ಲರೂ ಬಂದಿದ್ದಾರೆ. ಈಗ ರಾಜ್ಯಪಾಲರ ಮುಂದೆ ಪರೇಡ್ ಮಾಡುವಂಥದ್ದು ಏನಾದ್ರು ನೋಡ್ಬೇಕು, ಪಕ್ಷ ತೀರ್ಮಾನ ಮಾಡುತ್ತೆ. ಈಗ ಎಲ್ಲಿಗೆ ತೆರಳ್ತಾ ಇರೋದು ಸರ್? ಈಗ ಬಹುಮತ ಸಾಬೀತು ಮಾಡೋವರೆಗೂ ವಿಶ್ವಾಸ? ಒಂದ್ ಕಡೆ ಕೂತು ಚರ್ಚೆ ಮಾಡ್ಬೇಕಲ್ಲ, ಮರದ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಒಂದು ಜಾಗ ಮಾಡಿದ್ರೆ ಅಲ್ಲಿ ಕೂತ್ಕೊಂಡು. ಓಕೆ.
ಇದು ರಮೇಶ್ ಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ದಶರಥ್ ಸರ್, TV5 ಬೆಂಗಳೂರು. Nothing will happen. Everything will be going to set right by both Congress and JDS. ಸರ್, ಈಗ ಆಲ್ರೆಡಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಆಗಿದೆ. ಏನು ಮುಂದಿನ ನಡೆ ಏನು? ಈಗ ಕೋರ್ಟಲ್ಲಿ ಹೋಗಿದ್ದೀರಿ, ಕೋರ್ಟಲ್ಲೂ ಕೂಡ ಜಯ ಸಿಕ್ಕಿದೆ. ಇವತ್ತು ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆನಲ್ಲಿ ಯಾವ ರೀತಿಯಲ್ಲಿ ಮುಂದುವರಿಯಬೇಕು, ಈ ದೇಶದ ವ್ಯವಸ್ಥೆಯನ್ನು ಯಾವ ರೀತಿ ಸರಿ ಮಾಡಲಿಕ್ಕೆ ನಮ್ಮ ಒಂದು ಕರ್ತವ್ಯ ನಿರ್ವಹಿಸ್ತೀವಿ. ಆದ್ರೆ ಈಗಾಗಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಾಗಿದೆ. ಅದು ಎಲ್ಲ ಇದು ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ಗವರ್ನರ್ ತೆಗೆದುಕೊಳ್ತಕ್ಕಂಥ ನಿರ್ಧಾರವೆಲ್ಲ ಇವತ್ತು ಸರಿಯಾದ ಮಾರ್ಗದಲ್ಲಿ ಇರೋದಿಲ್ಲ ಅನ್ನೋದು ಗೊತ್ತಿದೆ ಎಲ್ಲರೂ. ಕುಮಾರಸ್ವಾಮಿ ಅವ್ರಿಗೆ ಓದ್ ತಗೊಂಡಿಲ್ಲ, ಕಣ್ಣಲ್ಲಿ ಬಿಸಿಲು ನತೆ ನಾನು ಆ ಪ್ರಶ್ನೆನೇ ಇಲ್ಲ. ಸ್ವೆಟಿಂಗ್ ಆಕ್ಚುಲಿ ಅದು ಕಣ್ಣಲ್ಲಿ ನೀರು ಪ್ರಶ್ನೆ ಬರೋದೇ ಇಲ್ಲ. ಅದಾಗಲೇ ಎಲ್ಲ ಮುಗಿದೋಗ್ಬಿಟ್ಟಿದೆ, ನನ್ನ ಕಣ್ಣಲ್ಲಿ ನೀರೇ ಇಲ್ಲ. ಅಸಹಾಯಕತೆ ಅಲ್ಲ, ಈ ದೇಶದ ವ್ಯವಸ್ಥೆಯಲ್ಲಿ ನನ್ನ ಒಂದು ರಾಜಕೀಯದ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ನೋವುಗಳಿರಬಹುದು, ಜನತೆಯ ನೋವುಗಳನ್ನು ಏನು ಗಮನಿಸಿದ್ದೇನೆ, ಅದನ್ನ ನೆನೆಸ್ಕೊಂಡು ಕಣ್ಣಲ್ಲಿ ನೀರಾಕಿ ಆಗಲೇ ಕಣ್ಣು ನೀರು ಬತ್ತೋಗಿದೆ. ನಾನು ಕಣ್ಣಲ್ಲಿ ನೀರು ಹಾಕಿ 38 ಜನ ನಿಮ್ ಜೊತೆ ಇದ್ದಾರೆ. ಒಂದು ನಿಮಿಷ ಸರ್, 38 ಜನ ನಿಮ್ ಜೊತೆ ಇದ್ದಾರೆ, 78 ಜನ ಕಾಂಗ್ರೆಸ್ ಜೊತೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ನೀವು ಯಾರು ವರಿ ಮಾಡಬೇಡಿ, ಯಾರು ವರಿ ಮಾಡಬೇಕಾಗಿಲ್ಲ. ಎಲ್ಲ MLAಗಳು ಇಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಯಾರು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಬಿಜೆಪಿಯವರು ಯಾವುದೇ ರೀತಿಯ ಕುದುರೆ ವ್ಯಾಪಾರಿ ಕೈ ಹಾಕಿದ್ರು ಈ ಬಾರಿ ಅವರಿಗೆ ಗೆಲುವು ಸಾಧ್ಯ ಇಲ್ಲ ಅಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕಣ್ಣಲ್ಲಿ ನೀರು मिनिस्ट्री लगी है, पूरी पर्सनल मिनिस्ट्री लगी है, प्रधानमंत्री का ऑफिस लगा है तोड़ जोड़ करने में, और अब ओथ येडियुरप्पा को इसीलिए दिलाया कि ताकि वो ऑफिशियली ताकि वो ऑफिशियली तोड़ फोड़ करे. भारतीय जनता पार्टी चाहे केंद्रीय सरकार की हो या यहाँ की हो, सिर्फ तोड़ जोड़ पर ही विश्वास करती है, लोकतंत्र पर विश्वास. सब आए. बीजेपी क्लेम कर रही है कि कई विधायक आपके उनके संपर्क में भी नहीं, अब संपर्क में तो येडियुरप्पा हमारे भी संपर्क में है, तो वो ज्वाइन थोड़ी. कि सुप्रीम कोर्ट से कल कोई राहत मिल सकेगी? प्रधानमंत्री जी हमारे संपर्क में आते हैं, तो वो कांग्रेस ज्वाइन थोड़ी कर रहे हैं. 15 दिन की जो मियाद दी गई है, आपको लगता है सुप्रीम कोर्ट में राहत मिल सकेगी? कभी भी हिस्ट्री में पहली दफा लोकतंत्र में किसी गवर्नर ने इतना अनडेमोक्रेटिक और अनकॉन्स्टिट्यूशनल डिसीजन लिया है. हमेशा 2 दिन 3 दिन, यहाँ तो हमारी जब सरकार थी यूपी के एक मुख्यमंत्री को सिर्फ 24 आवर्स दिए थे, और यहाँ 15 दिन दिए हैं. तो 15 दिन इसलिए दिए हैं कि जिसने रक्षा करनी थी, जिस गवर्नर ने संविधान की, वही रक्षा चोरी करने के लिए, डकैती करने के लिए 15 दिन दे दिया, इजाजत दे दी. येडियुरप्पा साहब को हरा पाएंगे फ्लोर ऑफ द हाउस पे? येडियुरप्पा जी को क्या हरा सकेंगे? आज गवर्नर हमें बुलाएं, अभी हम हरा दें.